ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಕಿಚನ್ಲಿ ಮೊಸರು ಅದೇ ರೀತಿ ಕಾವು ಕಡಲೆ ಎರಡನ್ನೂ ಹಾಕಿ ಒಂದು ಸೂಪರಾಗಿರುವಂಥ ಕರಿ ಮಾಡ್ತಾಯಿದ್ದೀವಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಕಡಲೆನ ರಾತ್ರಿನೇ ನೆನೆಸಿಟ್ಟಿದ್ದೆ. ಈಗ ಆ ಕಡಲೆ ಹಾಕ್ಕೊಳ್ತೀನಿ. ಇನ್ ಕೇಸ್ ನೆನೆಸಿಟ್ಟಿಲ್ಲ ಅಂತಂದರೆ ಹಾಗೆ ಹಾಕ್ಕೋಬೋದು. ಒಂದು 10 ವಿಸಿಲ್ ತೊಗೋಬೇಕಾಗುತ್ತೆ. ನೆನೆಸಿಟ್ಟಿದ್ರೆ 2 ವಿಸಿಲ್ ಸಾಕಾಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಅದೇ ರೀತಿ ಕಡಲೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು 3 ವಿಸಿಲ್, 2ರಿಂದ 3 ವಿಸಿಲ್ ಸಾಕು. ಈಗ 1 ಕಪ್ ಹಾಕುವಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ ಮಿಕ್ಸಿ ಜಾರ್ಗೆ. ಅದೇ ರೀತಿ ಒಂದು 8ರಿಂದ 10 ಗೋಡಂಬಿ, ಅದೇ ರೀತಿ ಖಾರಕ್ಕೆ ತಕ್ಕದಷ್ಟು ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತೀನಿ. ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಈಗ ಫೈನ್ ಪೇಸ್ಟಾಗಿ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಬಿಸಿಯಾದ ನಂತರ ನಾವೀಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಅದೇ ರೀತಿ ಒಂದು ಹಣ್ಣು ಟೊಮೆಟೊನ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಳ್ತೀನಿ. ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ಅದಾದ ನಂತರ ನಾವೀಗೇನು ಮಸಾಲ ರುಬ್ಬಿಟ್ಕೊಂಡಿದ್ವಿ ಈಗ ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ನಾವು ಒಂದು 2 ನಿಮಿಷ ಕೈ ಬಿಡದೆ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಾವೀಗೇನು ಒಂದು 2 ವಿಸಿಲ್ ತೆಗೆದಿಟ್ಕೊಂಡಿದ್ವಿ ಕಡಲೆನ, ಆ ಕಡಲೆನ ಸೇರಿಸಿ ಹಾಕ್ಕೊಳ್ಳೋಣ. ಕಡಲೆ ನೀರನ್ನ ಸಹ ಹಾಕ್ಕೊಳ್ತಿದ್ವಿ. ಹಾಕ್ಕೊಂಡು ನೀರು ಮತ್ತೆ ಬೇಕಾದರೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೀರು ಸ್ಕಿಪ್ ಮಾಡಿ ತೊಂದರೆ ಇಲ್ಲ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಆನಿಯನ್ ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಟೊಮೆಟೊ ಹಾಕೋದಕ್ಕೆ ಮುಂಚೆನೇ ಹಾಕ್ಬೋದು, ಆದರೆ ಈ ರೀತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಇಲ್ಲಿ ನನಗೆ ಉಪ್ಪಿನೂ ಕಡಿಮೆ ಅಂತ ಅನಿಸ್ತು. ನಾನು ಇಲ್ಲಿ ಕಡಲೆ ಬೇಯಿಸೋವಾಗಲೂ ಹಾಕ್ಕೊಂಡಿದ್ದೆ, ಈಗಲೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದ್ಸರಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಜಸ್ಟ್ ಒಂದು ಕುದಿ ತಗೊಳ್ಳಿ. ಈಗ ಇದಕ್ಕೆ ಬೇಕಾದ್ರೆ ನೀವು ಇಲ್ಲಿ ಕಸೂರಿ ಮೇಥಿ ಹಾಕೋಬೋದು, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು, ಎರಡರಲ್ಲಿ ಒಂದು ಯಾವುದಾದ್ರೂ ಆಪ್ಷನಲ್ ತೊಗೊಂಡು ಹಾಕೋಬೋದು, ತೊಂದರೆ ಇಲ್ಲ. ಆದರೆ ಕಸೂರಿ ಮೇಥಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕರಿಸ್ಗೆಲ್ಲ. ಈಗ ಡೈರೆಕ್ಟ್ ಸರ್ವ್ ಮಾಡ್ಕೋಬೋದು. ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ಗೆ, ತುಂಬ ಚೆನ್ನಾಗಿತ್ತು. ಚಪಾತಿ ಪೂರಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಕಾಂಬಿನೇಷನು. ನೀವು ಬೇಕಾದರೆ ಜೀರಾ ರೈಸ್, ಗೀ ರೈಸ್ ಎಲ್ಲದಕ್ಕೂ ಇದನ್ನು ಸೈಡ್ ಡಿಶ್ ಆಗಿ ತೊಗೊಬೋದು. ನಿಮಗೆ ಈ ಕರಿ ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನದಲ್ಲಿ ಯಾವ ರೀತಿ ಬಂತು ಅಂತೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.